ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಚಿಂತಾಮಣಿ ಬಂದಿದ್ವಿ. ಬಂದ್ಮೇಲೆ ಅಂತೂ ಸೀನ್ರಿ ಮಾತ್ರ ಹೈಲೈಟ್ ಆಗಿದ್ದು, ಫುಲ್ ಮಸ್ತ್ ಇತ್ತು. ನೋಡ್ತಾ ಹೋಗ್ತಿರ್ಬೇಕಾದ್ರೆ ನಾನು ಸೀನ್ರೀಸನ್ನು ತೋರಿಸ್ತಾ ಹೋಗ್ತೀನಿ, ಶೂಟ್ ಮಾಡ್ರಿ ಅಂತಂದ್ಲು. ನಾನು ಅವಳನ್ನ ಫಾಲೋ ಮಾಡ್ಕೊಂತ ಹೋದೆ. ಹಂಗೆ ಒಂದೊಂದೇ ಟೆಂಪಲ್ ಬಗ್ಗೆ, ಅಲ್ಲಿರೋ ಹೊಳೆ ಬಗ್ಗೆ ಮಾತಾಡ್ತಾ ಹಂಗೆ ಹೋದ್ವಿ. ಅಲ್ಲಿಗೆ ಫೈನಲಿಗೆ ಹೊಳೆಗೆ ಬಂದು ತಲುಪಿದ್ವಿ. ನೋಡಿ ಹೇಗಿದೆ ಹೊಳೆ, ಸೀನ್ರಿ ಚೆನ್ನಾಗಿದೆ ಅಂತ ಅಲ್ಲೇ ಒಂದೆರಡು ಸೆಲ್ಫಿಗೆ ಫೋಸ್ ಕೊಟ್ವಿ. ಮತ್ತೆ ಅಲ್ಲಿಂದ ಮುಂದೆ ಪ್ಲೇಸಸ್ ನೋಡೋಕೆ ಹೊರಟ್ವಿ. ಚಿಂತಾಮಣಿಗೆ ಬಂದಿದ್ದೀವಿ, ವೆಲ್ಕಮ್. ಎಲ್ಲ ನೋಡಿ ಮುಗಿಸ್ಕೊಂಬಂದ್ರೆ ಇಲ್ಲಿ ಮೇಲ್ ಬಂದರೆ ಇಷ್ಟೊಂದು ನಾಗಕಟ್ಟಿಗಳು ಇದ್ದು ನೋಡಿ ಆಶ್ಚರ್ಯ ಆಯ್ತು ನನಗೆ. ಅದೆಲ್ಲ ಆದಮೇಲೆ ಹಂಗೆ ಮುಂದೆ ಹೋಗೋಣ ಅಂತ ಹೊರಟಾಗ ಅಲ್ಲಿ ನಮಗೆ ರಾಮ, ಲಕ್ಷ್ಮಣ, ಹನುಮಂತ, ಜಾಂಬವಂತ, ಸುಗ್ರೀವ ಡಿಸ್ಕಷನ್ ಮಾಡಿರೋ ಪ್ಲೇಸ್. ಅಂದರೆ ಅವರು ವಾಲಿನ ವಧೆ ಮಾಡೋ ಸಲುವಾಗಿ ಆ ಪ್ಲೇಸಲ್ಲಿ ಕುಂತ್ಕೊಂಡು ಡಿಸ್ಕಷನ್ ಮಾಡಿರ್ತಾರೆ. ಅಂದರೆ ಆ ಪ್ಲೇಸನ್ನು ನೋಡೋಣ ಅಂತ ಹೊರಟ್ವಿ. ಫೈನಲಿ ವಾಲಿನ ವಧೆ ಮಾಡೋಕ್ಕೆ ಡಿಸ್ಕಷನ್ ಮಾಡಿರೋ ಪ್ಲೇಸಿಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೇ ವಾಲಿನ ವಧೆ ಮಾಡೋಕ್ಕಾಗಿ ರಾಮ, ಲಕ್ಷ್ಮಣ, ಹನುಮಂತ, ಜಾಂಬವಂತ, ಸುಗ್ರೀವ ಡಿಸ್ಕಷನ್ ಮಾಡಿರೋ ಪ್ಲೇಸ್. ಹಂಗೆ ಒಂದೊಂದೇ ಪ್ಲೇಸ್ ನೋಡ್ಕೊತ ಹೊರಟಾಗ ಇಲ್ಲಿಂದ ನಮಗೆ ಸಿಕ್ಕಿದ್ದು, ನಾವು ರಾಮ ಇಲ್ಲಿಂದ ಬಿಟ್ಟಿರ್ತಾನಲ್ಲ ಬಾಣ, ವಾಲಿನ ವಧೆ ಮಾಡಬೇಕಾಗಿ ಇಲ್ಲಿಂದ ರಾಮ ಬಿಟ್ಟಿರೋ ಬಾಣ ಇದೆ ನೋಡಿ ಫ್ರೆಂಡ್ಸ್. ಈ ಪ್ಲೇಸಿಂದ ಶ್ರೀರಾಮ ವಾಲಿಗೆ ಬಾಣ ಬಿಟ್ಟಿರ್ತಾನೆ, ಅವರ ಪಾದಗಳು ಇವನ್ನ. ಇದೆಲ್ಲ ನೋಡ್ತಿರ್ಬೇಕಾದ್ರೆ ನಮ್ಮ ಗುಂಡಣ್ಣ ಎದ್ದು ಬಿಟ್ಟಿದ್ದ ಅಷ್ಟೊತ್ತಿಗೆ. ಅದಕ್ಕೆ ಆತನ ಕಡೆಗೆ ಒಂದು ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಹೊರಟಿವಿ ಮುಂದೆ. ಅಲ್ಲಿಂದ ಟೆಂಪಲ್ ಒಳಗಡೆ ಬಂದ್ವಿ ನಾವು. ಇದು ಲಕ್ಷ್ಮೀ ನರಸಿಂಹ ಟೆಂಪಲ್. ಎಲ್ಲ ವಿಡಿಯೋ ಮಾಡೋಷ್ಟಿಗೆ ನಾನು ಸುಬ್ಬಿ ಹುಣಸೆಕಾಯಿ ಹರಿತಾ ಇದ್ಲು. ಅದಾದ್ಮೇಲೆ ಸೀದಾ ನಾವು ಹೊರಟಿದ್ದು ರುದ್ರಾಕ್ಷ ಮಂಟಪಕ್ಕೆ. ನೋಡೋಣ ಬನ್ನಿ ಅದೇ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡ್ತಿದ್ರಲ್ಲ ಇದೇ ರುದ್ರಾಕ್ಷ ಮಂಟಪ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ನನ್ನ. ಥ್ಯಾಂಕ್ ಯು.